ಪ್ರಿಯ ವಿದ್ಯಾರ್ಥಿಗಳೇ, ಇಂದು ಕೆ-ಸೆಟ್ ಅಪ್ಲಿಕೇಶನ್ ಯಾರ್ಯಾರೆಲ್ಲ ಹಾಕಿದ್ದೀರಿ ಅವ್ರಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಕೊಡ್ತಾ ಇದ್ದೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿದ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಮತ್ತು ನೀವು ಮಾಡಿರೋ ತಪ್ಪುಗಳ ಬಗ್ಗೆ ಅಪ್ಲಿಕೇಶನ್ನಲ್ಲಿ ಸರಿ ಮಾಡ್ಕೋಬೋದು. ಅದ್ರ ಬೇಕಾಗಿರೋ ಅಂಥ ಎಲ್ಲ ಮಾಹಿತಿನ ನಾವು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಕೆ-ಸೆಟ್ನವ್ರು ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಡೇಟ್ ಎಕ್ಸ್ಟೆಂಡ್ 18 ಲಾಸ್ಟ್ ಡೇಟ್ ಇತ್ತು. ಈಗ ಡೇಟು ಸಹ ಎಕ್ಸ್ಟೆಂಡ್ ಆಗಿದೆ. ಹಾಕಿರೋ ಅಂಥವ್ರು, ಹಾಕಿಲ್ದವರು ಬೇಗ ಹಾಕಿರೋ ಅಂಥವ್ರು ಅದನ್ನು ಒಂದ್ಸಲ ಡೌನ್ಲೋಡ್ ಮಾಡಿಕೊಂಡು ಏನೇನು ಅಬ್ಸರ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈಗ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಮೊದಲನೇಗೆ ನೀವು ಹಾಕಿರೋ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ. ಅದರಲ್ಲಿ 4ನೇ ಪೇಜ್ ಅಂದರೆ ಕೊನೆ ಪೇಜಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋ ಅಂಥ ಮಾಹಿತಿ ಇದು. ಮೊದಲಿಗೆ ನಿಮ್ಮ ರಿಜಿಸ್ಟರ್ ನಂಬರ್ ನಾನು ಇಲ್ಲಿ ಬ್ಲಾಕ್ ಮಾಡಿದ್ದೀನಿ. ರಿಜಿಸ್ಟರ್ ನಂಬರ್ ಕ್ಲೀನಾಗಿ ನೋಡ್ಕೊಳ್ಳಿ. ನೀವೇನು ಪ್ರಾಕ್ಟಿಕಲ್ ಅದಕ್ಕೆಲ್ಲ ಹೋಗಿರ್ತೀರಿ, ಅದರ ರಿಜಿಸ್ಟರ್ ನಂಬರ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ನಿಮ್ಮ ನೇಮ್, ಇನ್ಶಿಲ್ಲು ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದೇ ರೀತಿ ಡೇಟ್ ಆಫ್ ಬರ್ತ್ ನೋಡ್ಕೊಳ್ಳಿ. ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ನೀವು ಇದರಲ್ಲಿ ನೋಡ್ಕೋಬೇಕಾಗಿರೋದು ಏನಂದರೆ ಸೂಪರ್ ಮೆಮೊರಿ ಕೋಟಾ ನಿಮ್ಮದು ಎಸ್ ಅಂತ ಇದೆಯೋ ಇಲ್ವೋ ನೋಡ್ಕೊಳ್ಳಿ. ಯಾರ್ಯಾರು ಆರ್ ಡಿ ನಂಬರ್ ಹಾಕಿ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿರ್ತೀರಿ ಅವ್ರದ್ದೆಲ್ಲ ಇಲ್ಲಿ ಸೂಪರ್ ಮೆಮೊರಿ ಕೋಟಾ ಎಸ್ ಅಂತ ಬಂದಿದೆಯೋ ಇಲ್ವೋ ನೋಡ್ಕೊಳ್ಳಿ. ಅದೇ ರೀತಿ ಹೈದರಾಬಾದ್ ಕರ್ನಾಟಕ ಇದ್ರೆ ಅವರು ನೋಡ್ಕೊಳ್ಳಿ. ಮೈಗ್ರೇಷನ್ ಕೊಟ್ಟಿದ್ರೆ ಅದನ್ನು ನೋಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ಇನ್ಕಮ್ಮು, ಕ್ಯಾಸ್ಟ್ ಕರೆಕ್ಟ್ ಆಗಿದೆಯಾ, ಕ್ಯಾಟಗರಿ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ನೀವು 4th ಪೇಜಲ್ಲಿ ನೋಡಬೇಕಾದಂಥ ಇಂಪಾರ್ಟೆಂಟ್ ಮಾಹಿತಿ ಇದು. ಅದೇ ರೀತಿ ಅದ್ರ ಕೆಳಗಡೆ ಬರುತ್ತೆ ಕ್ಲೈಮ್ಡ್ ಸ್ಟಡಿ ಇಯರ್ಸ್ ಸಮ್ಮರಿ ಇನ್ ಕರ್ನಾಟಕ. ಇದೇ ನಿಮಗೆ ನೋಡಬೇಕಾಗಿರೋ ಅಂಥ ಇಂಪಾರ್ಟೆಂಟ್ ಮತ್ತು ತುಂಬ ಜನ ಇಲ್ಲಿ ಡೌಟ್ಸಲ್ಲಿ ಇರೋಂಥ ಸ್ಲೈಡ್ಸು. ನಾನೊಂದು 4-5 ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಅಪ್ಲಿಕೇಶನ್ ಹಾಕಿರೋಂಥ ಹುಡುಗರದು ಏನೇನು ಪ್ರಾಬ್ಲಮ್ ಆಗಿದೆ ಅದ್ರ ಪ್ರಾಬ್ಲಮ್ ಬಗ್ಗೆ 4-5 ಅಪ್ಲಿಕೇಶನ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದು ನೋಡಿ, ಕ್ಲೈಮ್ಡ್ ಸ್ಟಡಿ ಇಯರ್ಸ್ ಸಮ್ಮರ್ ಇನ್ ಕರ್ನಾಟಕ. ಇದರಲ್ಲಿ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ 12 ಇಯರ್ಸ್ ಅಂತಿದೆ, ವೆರಿಫೈಡ್ 9 ಅಂತಿದೆ, ಸ್ಯಾಟ್ಸ್ ವೆರಿಫೈಡ್ 9 ಅಂತಿದೆ. ಇದು ಇದ್ರೆ ನೀವು ಯಾವುದೇ ರೀತಿ ವೆರಿಫಿಕೇಶನ್ ಮಾಡಿಸೋ ಅವಶ್ಯಕತೆ ಇಲ್ಲ. ಸಪೋಸ್ ಈ 9 ಬದಲು ಬಿಲೋ 7 ಅಂದರೆ 7ಗಿಂತ ಕಮ್ಮಿ ಇದ್ರೆ ನೀವು ನಿಮಗೆ ನಿಯರೆಸ್ಟ್ ಇರೋ ಕಾಲೇಜ್ಗೆ ಇಲ್ಲ ನೀವು ಓದ್ತಾ ಇರೋ ಅಂಥ ಕಾಲೇಜ್ಗೆ ಹೋಗಿ ಅದನ್ನು ಸರಿ ಮಾಡಿಸ್ಬೇಕು, ಅಂದರೆ ವೆರಿಫೈ ಮಾಡಿಸ್ಬೇಕಾಗತ್ತೆ. ಇಲ್ಲಿ ತಗೊಂಡಿರೋ ವಿದ್ಯಾರ್ಥಿ ಇದರಲ್ಲಿ ಯಾವುದೇ ರೀತಿ ವೆರಿಫಿಕೇಶನ್ ಮಾಡಿಸೋ ಅವಶ್ಯಕತೆ ಇಲ್ಲ. ಯಾಕೆಂದರೆ 9 ವೆರಿಫೈಡ್ ಅಂತ ಇದೆ, ಸ್ಯಾಟ್ಸ್ ವೆರಿಫೈಡ್ 9 ಅಂತಿದೆ. 7 and above ಇದ್ದರೆ ಯಾವುದೇ ರೀತಿ ನೀವು ವೆರಿಫೈ ಮಾಡಿಸೋ ಅವಶ್ಯಕತೆ ಇಲ್ಲ. ಇದು ಒಂದು ವಿದ್ಯಾರ್ಥಿಯ ಒಂದು ಅಪ್ಲಿಕೇಶನ್ನಲ್ಲಿ ಬಂದಿರೋಂಥದ್ದು. ಈ ವಿದ್ಯಾರ್ಥಿ ಯಾವುದೇ ರೀತಿ ವೆರಿಫೈ ಮಾಡಿಸೋ ಅವಶ್ಯಕತೆ ಇಲ್ಲ. ಯಾಕೆಂದರೆ 9 ಇದೆ, ಅಬೌವ್ 7 ಇದ್ದರೆ ಏನು ಮಾಡಿಸೋ ಅವಶ್ಯಕತೆ ಇಲ್ಲ. ಅದೇ ಏನಾದರೂ ಬಿಲೋ 7 ಫಾರ್ ಎಕ್ಸಾಂಪಲು 5, 6 ಆ ಥರ ಇತ್ತು ಅಂದರೆ ಅವ್ರ ಪ್ರಿನ್ಸಿಪಾಲ್ ಹತ್ರ ಏನು ಮಾಡಬೇಕು, ಅದನ್ನು ವೆರಿಫೈ ಮಾಡಿಸ್ಬೇಕಾಗುತ್ತೆ. ಅದು ಯಾವ ರೀತಿ ಮಾಡಿಸೋದು ಅಂತ ನಾನು ಕೊನೆಯಲ್ಲಿ ಹೇಳ್ತಾ ಹೋಗ್ತೇನೆ. ಇನ್ನೊಂದು ವಿದ್ಯಾರ್ಥಿದಲ್ಲಿ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಇದರಲ್ಲಿ ನೋಡಿ, ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ 12 ವೆರಿಫೈಡ್ ಈಸ್ 0 ಅಂತ ಬಂದಿದೆ. ಆದರೆ ಇಲ್ಲಿ ಪಕ್ಕದಲ್ಲಿ ರಿಮಾರ್ಕ್ ನೋಡಿ, ಕ್ಲೈಮ್ ಅಂಡ್ ನಾಟ್ ವೆರಿಫೈಡ್ ಅಂತ ಇದೆ. ಅಬ್ಸರ್ವ್ ಮಾಡಬೇಕು, ಕ್ಲೈಮ್ ಅಂಡ್ ನಾಟ್ ವೆರಿಫೈಡ್ ಅಂತ ನಿಮ್ಮಲ್ಲಿ ಯಾರಿಗಾದರೂ ಈ ಥರದ್ದು ಬಂದಿದ್ರೆ ಏನು ಮಾಡಬೇಕು ಅಂತ ನಾನು ಲಾಸ್ಟಿಗೆ ಹೇಳ್ತೇನೆ. ಕ್ಲೀನಾಗೆ ಕೊನೆವರೆಗೂ ಈ ವಿಡಿಯೋನ ನೋಡ್ತಾ ಹೋಗಿ, ನಿಮ್ಗೇನೇ ಡೌಟ್ಸ್ ಇದ್ರೂ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಈ ವಿದ್ಯಾರ್ಥಿದು ಏನಿದೆ, ಕನ್ನಡ ಮೀಡಿಯಂ, ರೂರಲ್ ಕನ್ನಡ ಮೀಡಿಯಂ ಕೋಟಾ ಇದೆ. 10 ಇಯರ್ಸ್ ಕನ್ನಡ ಮೀಡಿಯಮಲ್ಲಿ ಓದಿದ್ದಾನೆ. ಆದರೆ ಇಲ್ಲಿ ಕ್ಲೈಮ್ ಅಂಡ್ ನಾಟ್ ವೆರಿಫೈಡ್ ಅಂತಿದೆ. ಏನಿರಬೇಕಿತ್ತು ಅಂದರೆ ವೆರಿಫೈಡ್ ಅಂತ ಇರಬೇಕಿತ್ತು, ಕ್ಲೈಮ್ ನಾಟ್ ವೆರಿಫೈಡ್ ಅಂತ ಇದೆ. ಅದೇ ರೀತಿ ಸ್ಟಡಿ ಇಯರ್ಸ್ ಇನ್ ರೂರಲ್ ಕೋಟಾನು ಇದೆ 10 ಇಯರ್ಸ್. ಅದೂ ಏನು ಬಂದಿದೆ, ಕ್ಲೈಮ್ಡ್ ನಾಟ್ ವೆರಿಫೈಡ್ ಅಂತ ಇರಬೇಕಿತ್ತು, ಕ್ಲೈಮ್ಡ್ ನಾಟ್ ವೆರಿಫೈಡ್ ಅಂತಿದ್ರೆ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ನಾನು ಅದನ್ನು ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅಂತ. ಈಗ ನಿಮಗೆ ಎಕ್ಸಾಂಪಲ್ಸ್ ತೋರಿಸ್ತಾ ಇದ್ದೀನಿ. ಸ್ಟಡಿ ಇಯರ್ಸ್ ಇನ್ ಲಿಂಗ್ವಿಸ್ಟಿಕ್ ಕ್ಲೈಮ್ ಇದು ಯಾವುದೇ ರೀತಿ ಇದಿಲ್ಲ. ಅದೇ ರೀತಿ ಸ್ಟಡಿ ಇಯರ್ಸ್ ಫಾರ್ ರಿಲಿಜಿಯಸ್ ಕ್ಲೈಮ್ ಅಂತಿದೆ, 10 ಇಯರ್ಸ್ ಇದೆ. ಆದರೆ ಇಲ್ಲಿ ನಾಟ್ ವೆರಿಫೈಡ್ ಅಂತ ಇದೆ, ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಇತ್ತು ಅಂದರೆ ಅಬ್ಸರ್ವ್ ಮಾಡಿ, ನಿಮ್ಮ ಅಪ್ಲಿಕೇಶನಲ್ಲಿ ನಾನು ಕೊನೆಯಲ್ಲಿ ಏನು ಹೇಳ್ತೀನಿ ಅದು ಆ ರೀತಿ ಮಾಡಿ ನೀವು ಅದನ್ನು ವೆರಿಫೈಡ್ ಅಂತ ಹೇಳಿ ಮಾಡಿಸ್ಕೋಬೇಕಾಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಇಲ್ಲಿ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ 12 ಇಯರ್ಸು, ಆದರೆ ವೆರಿಫೈಡ್ 0 ಅಂತ ಬಂದಿದೆ. ಇಲ್ಲೂ ಅಷ್ಟೇ, ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್. ಅಬ್ಸರ್ವ್ ಮಾಡಿ, ಈ ಸ್ಲೈಡ್ಸ್ ನಿಮ್ಮದು ಅಪ್ಲಿಕೇಶನಲ್ಲಿ ಯಾರ್ಯಾರಿಗೆ ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತಿದೆ ಅವರೆಲ್ಲರೂ ಸಹ ವೆರಿಫೈ ಮಾಡಿಸ್ಕೋಬೇಕಾಗತ್ತೆ. ಅದು ಯಾವ ರೀತಿ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಇನ್ನು ಕನ್ನಡ ಕೋಟಾ ಏನೂ ಇಲ್ಲ,
ರೂರಲ್ ಇಲ್ಲ, ಬೇರೆ ಯಾವುದೇ ರೀತಿ ಇರಲಿಲ್ಲ. ಹಂಗಾಗಿ ನಾಟ್ ಕ್ಲೈಮ್ಡ್ ಅಂತ ಬಂದಿದೆ. ಕ್ಲೈಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಬಂದರೆ ನೀವು ಅದನ್ನು ವೆರಿಫೈ ಸರಿ ಮಾಡಿಸ್ಬೇಕಾಗತ್ತೆ. ಅದನ್ನು ಹೇಳ್ತಾ ಹೋಗ್ತೀನಿ ಮುಂದೆ. ಇಲ್ಲಿ ಇನ್ನೂ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನೋಡಿ. ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ 12, ವೆರಿಫೈಡ್ 12, ವೆರಿಫೈಡ್ ಬೈ ಕಾಲೇಜ್ 12. ಅಂದರೆ ಕಾಲೇಜಿಂದ ಇವರು ಆಲ್ರೆಡಿ ವೆರಿಫೈ ಮಾಡಿಸಿದ್ದಾರೆ, ಆಯಿತಾ. ಚೇಂಜಸ್ ಮಾಡಿಸಿರೋ ಅಂಥದ್ದು ಈ ಥರ ಬರುತ್ತೆ, ವೆರಿಫೈಡ್ ಬೈ ಕಾಲೇಜ್ ಅಂತ ಬರುತ್ತೆ. ನೀವು ಅದನ್ನು ನೋಡ್ಕೋಬೇಕು. ಅದೇ ರೀತಿ ನೋಡಿ, ಸ್ಟಡಿ ಇಯರ್ಸ್ ಇನ್ ಕನ್ನಡ ಮೀಡಿಯಂ 10 ಇಯರ್ಸ್, ವೆರಿಫೈಡ್ 10, ಕ್ಲೈಮ್ಡ್ ಆ್ಯಂಡ್ ವೆರಿಫೈಡ್, ಈ ಥರ ಬರಬೇಕು. ಇಲ್ಲಿ ಏನು ಕ್ಲೈಮ್ಡ್ ಇರುತ್ತೆ ಅಲ್ಲಿ ಕ್ಲೈಮ್ಡ್ ಆ್ಯಂಡ್ ವೆರಿಫೈಡ್ ಅಂತ ಬರಬೇಕು. ನಾಟ್ ವೆರಿಫೈಡ್ ಅಂತ ಬಂದರೆ ಕಾಲೇಜಲ್ಲಿ ನೀವು ವೆರಿಫೈ ಮಾಡಿಸ್ಬೇಕಾಗುತ್ತೆ. ಅದು ಯಾವ ರೀತಿ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೇನೆ. ಅದೇ ರೀತಿ ಇಲ್ಲಿ ಇನ್ನೂ ಒಂದು ತೊಗೊಂಡಿದ್ದೀನಿ, ಏನಿದೆ, ಕ್ಲೈಮ್ಡ್ 12, ವೆರಿಫೈಡ್ 10, ಸ್ಯಾಟ್ಸ್ ವೆರಿಫೈಡ್. ಈ ಥರ ಇದ್ದರೆ ನೀವೇನು ವೆರಿಫೈ ಮಾಡಿಸೋ ಅವಶ್ಯಕತೆ ಇಲ್ಲ. ಎಬೋ 7 ಇದ್ದರೆ ಯಾವುದೇ ರೀತಿ ವೆರಿಫೈಡ್ ಮಾಡಿಸೋ ಅವಶ್ಯಕತೆ ಇಲ್ಲ, ಆಯಿತಾ. ಈ ಥರ ಬರ್ತಾ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ತೊಗೊಂಡಿದ್ದೀನಿ, ಇಲ್ಲಿ ನೋಡಿ. ಇಲ್ಲಿ 12 ಇಯರ್ಸ್ 12 ವೆರಿಫೈಡ್ 5 ಕಾಲೇಜ್ ಅಂತ ಇದೆ. ಅವಾಗಲೇ ಹಿಂದೆ ಹೇಳಿದ್ವಲ್ಲ ಅದೇ ಥರನೇ ಇದೆ. ಇದನ್ನು ಈ ಥರ ಬಂದಿರುತ್ತೆ. ಸಪೋಸ್ ನಾಟ್ ವೆರಿಫೈಡ್ ಅಂತ ನೀವು ಬಂದರೆ ಏನು ಮಾಡಬೇಕು ಅಂತ ನಾನು ಈಗ ಹೇಳ್ತಾ ಹೋಗ್ತೀನಿ. ನೀವೇನು ಮಾಡಬೇಕು, ಒಂದು ಸೆಟ್, ಸಪೋಸ್ ಈಗ ನಿಮ್ಮದು ರೂರಲ್ ನಾಟ್ ವೆರಿಫೈಡ್ ಅಂತ ಬಂದಿದೆ ಅಂತ ತಿಳ್ಕೊಳ್ಳೋಣ. ನೀವು ರೂರಲ್ ಸರ್ಟಿಫಿಕೇಟ್ ಒರಿಜಿನಲ್ ಪ್ಲಸ್ ಒಂದು ಜೆರಾಕ್ಸ್ ಮತ್ತು ನಿಮ್ಮದು ಅಪ್ಲಿಕೇಶನ್ ಒರಿಜಿನಲ್ ಪ್ರಿಂಟ್ ತೆಗೆಸ್ಕೊಂಡು ಅದೊಂದು ಜೆರಾಕ್ಸ್ ತಗೊಂಡು ನೀವು ಓದ್ತಿರೋ ಅಂಥ ಕಾಲೇಜ್ಗಾರ ಹೋಗಿ, ಇಲ್ಲ ನಿಮಗೆ ನಿಯರೆಸ್ಟ್ ಯಾವುದು ಗೌರ್ಮೆಂಟ್ ಕಾಲೇಜ್ ಇದೆ ಅಲ್ಲಿ ಪ್ರಿನ್ಸಿಪಾಲ್ ಹತ್ರ ಹೋದರೆ ಅವರು ಜೆರಾಕ್ಸ್ ಕಾಪಿನ ಇಟ್ಕೊಂಡು ಒರಿಜಿನಲ್ನ ಚೆಕ್ ಮಾಡಿಬಿಟ್ಟು ನಿಮಗೆ ಸಿಸ್ಟಮಲ್ಲಿ ಚೇಂಜ್ ಮಾಡಿಕೊಡ್ತಾರೆ. ಚೇಂಜ್ ಮಾಡಿದಾಗ ಅಲ್ಲಿ ನಾಟ್ ವೆರಿಫೈಡ್ ಅಂತ ಇರೋದು ವೆರಿಫೈಡ್ ಅಂತ ಆಗುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ. ಸಪೋಸ್ ರೂರಲ್ ನಾಟ್ ವೆರಿಫೈಡ್ ಅಂತಿದ್ರೆ ರೂರಲ್ ಸರ್ಟಿಫಿಕೇಟ್ ತೊಗೊಂಡೋಗ್ಬೇಕು. ಮತ್ತು ಸ್ಟಡಿ ಸರ್ಟಿಫಿಕೇಟ್ ಏನಾದ್ರು ನಾಟ್ ವೆರಿಫೈಡ್ ಅಂತ ಇತ್ತು ಅಂದರೆ, ಬಿಲೋ 7 ಇತ್ತು ಅಂದರೆ ಅವರು ಸಹ ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡೋಗಿ ಅಪ್ಲಿಕೇಶನ್ನು ತೊಗೊಂಡೋಗಿ ಅಲ್ಲಿ ಜೆರಾಕ್ಸ್ ಕಾಪಿ ಒಂದು ಅವ್ರು ಇಟ್ಕೋತಾರೆ, ಒರಿಜಿನಲ್ ನಿಮಗೆ ವಾಪಸ್ ಕೊಡ್ತಾರೆ. ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಅದು ಕೊಟ್ಬಿಟ್ಟು ಅವ್ರ ಸಿಸ್ಟಮಲ್ಲಿ ಅವ್ರಿಗೊಂದು ಲಿಂಕ್ ಕೊಟ್ಟಿರ್ತಾರೆ. ಆ ಲಿಂಕಲ್ಲಿ ಅದನ್ನು ಚೇಂಜ್ ಮಾಡಿ ನಾಟ್ ವೆರಿಫೈಡ್ ಇರೋದನ್ನು ವೆರಿಫೈಡ್ ಅಂತ ಹೇಳಿ ಮಾಡಿಕೊಡ್ತಾರೆ. ನಿಮ್ಗೆ ಯಾವುದೇ ರೀತಿ ಕ್ಲೈಮ್ಡ್ ನಾಟ್ ವೆರಿಫೈಡ್ ಅಂತ ಬಂದಿದ್ರೆ ಈ ಥರ ಸಿಸ್ಟಮಲ್ಲಿ ನೀವು ವೆರಿಫೈ ಮಾಡ್ಕೋಬೇಕಾಗತ್ತೆ. ನಿಮಗೆಲ್ಲ ಈ ಮಾಹಿತಿ ಉಪಯೋಗ ಆಗಿದೆ ಅಂತ ತಿಳ್ಕೊಂಡಿರ್ತೀನಿ. ಯಾರ್ಯಾರ್ದು ನಾಟ್ ಕ್ಲೈಮ್ಡ್ ವೆರಿಫೈಡ್ ಅಂತ ಬಂದಿದೆ ದಯವಿಟ್ಟು ಬೇಗ ಹೋಗಿ ನಿಮ್ಮ ಕಾಲೇಜಲ್ಲಾದರೂ ಮಾಡಿಸಿ, ಇಲ್ಲ ನಿಮಗೆ ಎಲ್ಲಿ ನಿಯರೆಸ್ಟ್ ಗೌರ್ಮೆಂಟ್ ಕಾಲೇಜ್ ಇದೆ ಆ ಪ್ರಿನ್ಸಿಪಾಲ್ ಹತ್ರ ಒರಿಜಿನಲ್ ಪ್ಲಸ್ ಜೆರಾಕ್ಸ್ ಕಾಪಿ ತೊಗೊಂಡೋದ್ರೆ ಅವ್ರು ನಿಮಗೆ ಅದನ್ನು ಚೇಂಜ್ ಮಾಡಿಕೊಡ್ತಾರೆ. ಆದಷ್ಟು ಬೇಗ ಯಾವ್ಯಾವುದು ನಾಟ್ ವೆರಿಫೈಡ್ ಅಂತಿದೆ ಅದನ್ನೆಲ್ಲ ವೆರಿಫೈಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಇದುವರೆಗೂ ನಮ್ಮ ಚಾನಲ್ನ ನೋಡಿದ್ದಕ್ಕೆ. ಅದೇ ರೀತಿ ಯಾರ್ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ಥರದ್ದು CET ಮಾಹಿತಿ ಮತ್ತು ಎಜುಕೇಷನಿಗೆ ಸಂಬಂಧಪಟ್ಟ ಮಾಹಿತಿ ಬಗ್ಗೆ ಕೊಡ್ತಾ ಹೋಗ್ತೀವಿ. ಥ್ಯಾಂಕ್ ಯು.